ದಂಧೆಕೋರರ ಅಟ್ಟಹಾಸ ನಿಂತೇ ಇಲ್ಲ. ಸ್ವತಃ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ರು ಕೂಡ ಯಾದಗಿರಿಯಲ್ಲಿ ಬಡ್ಡಿ ದಂಧೆಕೋರರ ಅಟ್ಟಹಾಸ ನಿಂತಿಲ್ಲ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಅಲ್ಲಿ ಕುಟುಂಬ ಒಂದು ಊರು ಬಿಟ್ಟಿದೆ. ಕುಟುಂಬದ ಮನೆಗೆ ಸಿಬ್ಬಂದಿ ಬಂದು ಬೀಗ ಹಾಕಿದ್ದಾರೆ. ಮೊದಲೇ ಪಾಪ ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇದ್ದಂಥವ್ರು ಎಡ್ಡಳ್ಳಿಯ ಮಲ್ಲಿಕಾರ್ಜುನನ್ ಅಂತ ವ್ಯಕ್ತಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಈತ ಫೈನಾನ್ಸ್ನಲ್ಲಿ ಗೀತಾ ಎಂಬಾಕೆಯಿಂದ 30,000 50,000 ಸಾಲ ತೊಗೊಂಡಿದ್ದಾರಂತೆ. ಆದರೆ ಆ ಫೈನಾನ್ಸ್ ಕಿರುಕುಳಕ್ಕೆ ಊರು ಬಿಟ್ಟು ಬೆಂಗಳೂರಲ್ಲಿ ದುಡಿಮೆ ಮಾಡ್ತಾ ಇದ್ರಂತೆ. ಇದೀಗ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಗ ಬದುಕಲ್ಲ, ಊರಿಗೆ ಕರ್ಕೊಂಡೋಗಿ ಅಂತ ಹೇಳಿದಾರಂತೆ ಡಾಕ್ಟ್ರು. ಅನಾರೋಗ್ಯಕ್ಕೆ ತುತ್ತಾದ ಮಗನೊಂದಿಗೆ ತಾಯಿ ಗೀತಮ್ಮ ಇವರು ಸಾಲ ಮಾಡಿರ್ತಕ್ಕಂಥದ್ದು. ಇವರು ಊರಿಗೆ ಬರೋ ಅಷ್ಟರಲ್ಲಿ ಇವ್ರ ಮನೆಗೆ ಬೀಗ ಹಾಕ್ಬಿಟ್ಟಿದ್ದಾರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ. ಸೊ ಇವರಿಗೆ ಉಳ್ಕೊಳ್ಳೋಕ್ಕೆ ಕೂಡ ಜಾಗ ಇಲ್ಲದೆ ಮತ್ತೆ ಮಗನನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದಾರೆ ಗೀತಮ್ಮ. ಈ ರಾಜ್ಯದಲ್ಲಿ ಏನು ಅಟ್ಟಹಾಸ ಮೆರೆದಿರುವಂತಹ ಒಂದು ಮೈಕ್ರೋ ಫೈನಾನ್ಸ್ ಒಂದು ಕಿರುಕುಳಕ್ಕೆ ಏನು ಮಟ್ಟ ಹಾಕುವ ಏನು ನಿನ್ನೆ ಅಷ್ಟೇ ಏನು CM ಸಿದ್ದರಾಮಯ್ಯನವರು ಒಂದು ಆ ಸಭೆಯನ್ನು ಕರೆದಿದ್ರು. ಇದಾದರೂ ಸಹ ಈ ಒಂದು ಸಭೆ ನಡೆಸಿದ್ರು ಸಹ ಈ ಒಂದು ಅಟ್ಟಹಾಸಕ್ಕೆ ಬ್ರೇಕ್ ಬಿದ್ದಿಲ್ಲ. ಸದ್ಯ ನಾನು ಇವಾಗ ಯಾದಗಿರಿ ತಾಲೂಕಿನ ಎಡಳ್ಳಿ ಗ್ರಾಮದಲ್ಲಿರುವಂಥದ್ದು ಈ ಒಂದು ಮನೆಯಲ್ಲಿ ಏನೋ ಒಂದು ಆ ಮೈಕ್ರೋ ಫೈನಾನ್ಸ್ನವರು ಈ ಒಂದು ಮನೆಗೆ ಆ ಬೀಗವನ್ನು ಹಾಕಿರೋದ್ರಿಂದ ಈ ಒಂದು ಕುಟುಂಬ ಸದ್ಯ ಈಗ ಬೀದಿಗೆ ಬಿದ್ದಿದೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂತಂದರೆ ಈ ಒಂದು ಮೈಕ್ರೋ ಫೈನಾನ್ಸ್ನಿಂದ ಸುಮಾರು 4 ರಿಂದ 5 ಮೈಕ್ರೋ ಫೈನಾನ್ಸ್ನಲ್ಲಿ ಈ ಒಂದು ಕುಟುಂಬದ ಮಹಿಳೆ ಗೀತಮ್ಮ ಅನ್ನೋರು ಏನೋ ಒಂದು 30,000 50,000 40,000 ಹೀಗೆ ಒಂದು 4 ರಿಂದ 5 ಫೈನಾನ್ಸ್ನಲ್ಲಿ ಸಾಲವನ್ನು ಪಡೆದಿರ್ತಾರೆ. ಈ ಒಂದು ಸಾಲವನ್ನು ಮರುಪಾವತಿಸುವಂತೆ ಆ ಒಂದು ಮೈಕ್ರೋ ಫೈನಾನ್ಸ್ನವರು ಕಿರುಕುಳವನ್ನು ಕೊಡ್ತಾ ಇರುವ ಹಿನ್ನೆಲೆಯೂ ಈ ಒಂದು ಮಹಿಳೆಯನ್ನು ಈ ಒಂದು ಗ್ರಾಮವನ್ನು ಬಿಟ್ಟು ಬೆಂಗಳೂರಿಗೆ ದುಡಿಯಲು ಹೋಗಿರ್ತಾರೆ. ಆ ಒಂದು ದುಡಿಯಲು ಹೋದಂಥ ಸಂದರ್ಭದಲ್ಲಿ ಆ ಒಂದು ಮಗನಿಗೆ ಸಹ ಆ ಕಿಡ್ನಿ ವೈಫಲ್ಯದಿಂದ ಈಗ ಮಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರುವಂಥದ್ದು. ಸದ್ಯ ಆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಈ ಒಂದು ಮಗನಿಗೆ ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಆದರೂ ಕೂಡ ಅಲ್ಲಿನ ಬೆಂಗಳೂರಿನ ವೈದ್ಯರು ಏನು ಆ ಮಗ ಬದುಕಲ್ಲ, ನೀನು ನಿನ್ನ ಗ್ರಾಮಕ್ಕೆ ಕರೆದುಕೊಂಡು ಹೋಗುವಂತ ಹೇಳಿದ ಹಿನ್ನೆಲೆಯನ್ನು ನಿನ್ನೆ ರಾತ್ರಿ ತಡರಾತ್ರಿ 3 ಗಂಟೆಗೆ ಏನು ತಾಯಿ ಬೆಂಗಳೂರಿನಿಂದ ಯಾದಗಿರಿಗೆ ಬಂದು ಈ ಒಂದು ಗ್ರಾಮಕ್ಕೆ ಬರ್ತಾಳೆ. ಗ್ರಾಮಕ್ಕೆ ಬಂದಂಥ ತಾಯಿಗೆ ಈ ಒಂದು ಮನೆಯನ್ನು ನೋಡಿದಾಗ ಒಂದು ಬಿಗ್ ಶಾಕ್ ಆದಿತ್ತು ಅಂತ ಹೇಳ್ಬೇಕಾಗುತ್ತೆ. ಯಾಕಂತಂದರೆ ಈ ಒಂದು ಮನೆಗೆ ಏನು 2 ಬೀಗಗಳ ಕಾಣ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು, ಅಲ್ಲಿ ತೋರ್ತಾ ಇರುವಂಥ ದೃಶ್ಯಗಳು. ಈ ಒಂದು ಕೀಲಿಗಳನ್ನು ಹಾಕೋ ಮೂಲಕ ಮೈಕ್ರೋ ಫೈನಾನ್ಸ್ ಅವರು ಒಂದು ರೀತಿ ಅಟ್ಟಹಾಸವನ್ನು ಮೆರೆದಿರುವಂಥದ್ದು. ಯಾಕಂದರೆ ಮಗ ಇನ್ನೇನು ಸಾವು ಬದುಕಿನ ಮಧ್ಯೆ ಇಂದು ನಾಳೆ ಸಾಯುವಂಥ ಸ್ಥಿತಿಯಲ್ಲಿದ್ದಾನೆ. ಇಂಥ ಮಗನನ್ನು ಈ ಒಂದು ಮನೆಯಲ್ಲಿಟ್ಟು 2 ದಿನಗಳ ಕಾಲ ಮಗನನ್ನು ಜೋಪಾನ ಮಾಡಬೇಕಂತ ತಾಯಿ ಇಲ್ಲಿ ಬಂದಿದ್ರು. ಆದರೆ ತಾಯಿಗೆ ಈ ಒಂದು ಮನೆಗೂ ಸಹ ಜಾಗ ಇಲ್ಲದಿರೋ ಕಾರಣಕ್ಕಾಗಿ ತಾಯಿ ಮತ್ತೆ ಪುನಃ ಯಾದಗಿರಿ ಜಿಲ್ಲಾಸ್ಪತ್ರೆಗೆ ಹೋಗಿ ಮಗನನ್ನು ದಾಖಲು ಮಾಡಿರುವಂಥದ್ದು. ಸದ್ಯ ತನ್ನ ಮಗ ಒಂದು ವೇಳೆ ಮೃತಪಟ್ಟರೆ ಆ ಮಗನ ಶವವನ್ನು ನಾನು ಎಲ್ಲಿಡಲಿ, ತನಗೆ ಒಂದು ಸಹಾಯ ಕೋರಿ ಅಂತ ರಿಪಬ್ಲಿಕ್ ಕನ್ನಡದ ಎದುರು ಸಹ ಒಂದು ತಾಯಿ ಒಂದು ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್. ದಂಧೆಕೋರರ ಅಟ್ಟಹಾಸ ನಿಂತೇ ಇಲ್ಲ. ಸ್ವತಃ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ರು ಕೂಡ ಯಾದಗಿರಿಯಲ್ಲಿ ಬಡ್ಡಿ ದಂಧೆಕೋರರ ಅಟ್ಟಹಾಸ ನಿಂತಿಲ್ಲ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಅಲ್ಲಿ ಕುಟುಂಬ ಒಂದು ಊರು ಬಿಟ್ಟಿದೆ. ಕುಟುಂಬದ ಮನೆಗೆ ಸಿಬ್ಬಂದಿ ಬಂದು ಬೀಗ ಹಾಕಿದ್ದಾರೆ. ಮೊದಲೇ ಪಾಪ ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇದ್ದಂಥವ್ರು ಎಡ್ಡಳ್ಳಿಯ ಮಲ್ಲಿಕಾರ್ಜುನನ್ ಅಂತ ವ್ಯಕ್ತಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಈತ ಫೈನಾನ್ಸ್ನಲ್ಲಿ ಗೀತಾ ಎಂಬಾಕೆಯಿಂದ 30,000 50,000 ಸಾಲ ತೊಗೊಂಡಿದ್ದಾರಂತೆ. ಆದರೆ ಆ ಫೈನಾನ್ಸ್ ಕಿರುಕುಳಕ್ಕೆ ಊರು ಬಿಟ್ಟು ಬೆಂಗಳೂರಲ್ಲಿ ದುಡಿಮೆ ಮಾಡ್ತಾ ಇದ್ರಂತೆ. ಇದೀಗ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಗ ಬದುಕಲ್ಲ, ಊರಿಗೆ ಕರ್ಕೊಂಡೋಗಿ ಅಂತ ಹೇಳಿದಾರಂತೆ ಡಾಕ್ಟ್ರು. ಅನಾರೋಗ್ಯಕ್ಕೆ ತುತ್ತಾದ ಮಗನೊಂದಿಗೆ ತಾಯಿ ಗೀತಮ್ಮ ಇವರು ಸಾಲ ಮಾಡಿರ್ತಕ್ಕಂಥದ್ದು. ಇವರು ಊರಿಗೆ ಬರೋ ಅಷ್ಟರಲ್ಲಿ ಇವ್ರ ಮನೆಗೆ ಬೀಗ ಹಾಕ್ಬಿಟ್ಟಿದ್ದಾರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ. ಸೊ ಇವರಿಗೆ ಉಳ್ಕೊಳ್ಳೋಕ್ಕೆ ಕೂಡ ಜಾಗ ಇಲ್ಲದೆ ಮತ್ತೆ ಮಗನನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದಾರೆ ಗೀತಮ್ಮ. ಈ ರಾಜ್ಯದಲ್ಲಿ ಏನು ಅಟ್ಟಹಾಸ ಮೆರೆದಿರುವಂತಹ ಒಂದು ಮೈಕ್ರೋ ಫೈನಾನ್ಸ್ ಒಂದು ಕಿರುಕುಳಕ್ಕೆ ಏನು ಮಟ್ಟ ಹಾಕುವ ಏನು ನಿನ್ನೆ ಅಷ್ಟೇ ಏನು CM ಸಿದ್ದರಾಮಯ್ಯನವರು ಒಂದು ಆ ಸಭೆಯನ್ನು ಕರೆದಿದ್ರು. ಇದಾದರೂ ಸಹ ಈ ಒಂದು ಸಭೆ ನಡೆಸಿದ್ರು ಸಹ ಈ ಒಂದು ಅಟ್ಟಹಾಸಕ್ಕೆ ಬ್ರೇಕ್ ಬಿದ್ದಿಲ್ಲ. ಸದ್ಯ ನಾನು ಇವಾಗ ಯಾದಗಿರಿ ತಾಲೂಕಿನ ಎಡಳ್ಳಿ ಗ್ರಾಮದಲ್ಲಿರುವಂಥದ್ದು ಈ ಒಂದು ಮನೆಯಲ್ಲಿ ಏನೋ ಒಂದು ಆ ಮೈಕ್ರೋ ಫೈನಾನ್ಸ್ನವರು ಈ ಒಂದು ಮನೆಗೆ ಆ ಬೀಗವನ್ನು ಹಾಕಿರೋದ್ರಿಂದ ಈ ಒಂದು ಕುಟುಂಬ ಸದ್ಯ ಈಗ ಬೀದಿಗೆ ಬಿದ್ದಿದೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂತಂದರೆ ಈ ಒಂದು ಮೈಕ್ರೋ ಫೈನಾನ್ಸ್ನಿಂದ ಸುಮಾರು 4 ರಿಂದ 5 ಮೈಕ್ರೋ ಫೈನಾನ್ಸ್ನಲ್ಲಿ ಈ ಒಂದು ಕುಟುಂಬದ ಮಹಿಳೆ ಗೀತಮ್ಮ ಅನ್ನೋರು ಏನೋ ಒಂದು
30,000 50,000 40,000 ಹೀಗೆ ಒಂದು 4 ರಿಂದ 5 ಫೈನಾನ್ಸ್ನಲ್ಲಿ ಸಾಲವನ್ನು ಪಡೆದಿರ್ತಾರೆ. ಈ ಒಂದು ಸಾಲವನ್ನು ಮರುಪಾವತಿಸುವಂತೆ ಆ ಒಂದು ಮೈಕ್ರೋ ಫೈನಾನ್ಸ್ನವರು ಕಿರುಕುಳವನ್ನು ಕೊಡ್ತಾ ಇರುವ ಹಿನ್ನೆಲೆಯೂ ಈ ಒಂದು ಮಹಿಳೆಯನ್ನು ಈ ಒಂದು ಗ್ರಾಮವನ್ನು ಬಿಟ್ಟು ಬೆಂಗಳೂರಿಗೆ ದುಡಿಯಲು ಹೋಗಿರ್ತಾರೆ. ಆ ಒಂದು ದುಡಿಯಲು ಹೋದಂಥ ಸಂದರ್ಭದಲ್ಲಿ ಆ ಒಂದು ಮಗನಿಗೆ ಸಹ ಆ ಕಿಡ್ನಿ ವೈಫಲ್ಯದಿಂದ ಈಗ ಮಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರುವಂಥದ್ದು ಸದ್ಯ ಆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಈ ಒಂದು ಮಗನಿಗೆ ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಆದರೂ ಕೂಡ ಅಲ್ಲಿನ ಬೆಂಗಳೂರಿನ ವೈದ್ಯರು ಏನು ಆ ಮಗ ಬದುಕಲ್ಲ, ನೀನು ನಿನ್ನ ಗ್ರಾಮಕ್ಕೆ ಕರೆದುಕೊಂಡು ಹೋಗುವಂತ ಹೇಳಿದ ಹಿನ್ನೆಲೆಯೂ ನಿನ್ನೆ ರಾತ್ರಿ ತಡರಾತ್ರಿ 3 ಗಂಟೆಗೆ ಏನು ತಾಯಿ ಬೆಂಗಳೂರಿನಿಂದ ಯಾದಗಿರಿಗೆ ಬಂದು ಈ ಒಂದು ಗ್ರಾಮಕ್ಕೆ ಬರ್ತಾಳೆ. ಗ್ರಾಮಕ್ಕೆ ಬಂದಂಥ ತಾಯಿಗೆ ಈ ಒಂದು ಮನೆಯನ್ನು ನೋಡಿದಾಗ ಒಂದು ಬಿಗ್ ಶಾಕ್ ಆದಿತ್ತು ಅಂತ ಹೇಳ್ಬೇಕಾಗುತ್ತೆ. ಯಾಕಂತಂದ್ರೆ ಈ ಒಂದು ಮನೆಗೆ ಏನು 2 ಬೀಗಗಳು ಕಾಣ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು, ಅಲ್ಲಿ ತೋರ್ತಾ ಇರುವಂಥ ದೃಶ್ಯವಾಗಿಯೋ ಈ ಒಂದು ಕೀಲಿಗಳನ್ನು ಹಾಕುವ ಮೂಲಕ ಮೈಕ್ರೋ ಫೈನಾನ್ಸ್ ಅವರು ಒಂದು ರೀತಿ ಅಟ್ಟಹಾಸವನ್ನು ಮೆರೆದಿರುವಂಥದ್ದು. ಯಾಕಂದ್ರೆ ಮಗ ಇನ್ನೇನು ಸಾವು ಬದುಕಿನ ಮಧ್ಯೆ ಇಂದು ನಾಳೆ ಸಾಯುವಂಥ ಸ್ಥಿತಿಯಲ್ಲಿದ್ದಾನೆ. ಇಂಥ ಮಗನನ್ನ ಈ ಒಂದು ಮನೆಯಲ್ಲಿಟ್ಟು 2 ದಿನಗಳ ಕಾಲ ಮಗನನ್ನ ಜೋಪಾನ ಮಾಡಬೇಕಂತ ತಾಯಿ ಇಲ್ಲಿ ಬಂದಿದ್ರು. ಆದರೆ ತಾಯಿಗೆ ಈ ಒಂದು ಮನೆಗೂ ಸಹ ಜಾಗ ಇಲ್ಲದಿರೋ ಕಾರಣಕ್ಕಾಗಿ ತಾಯಿ ಮತ್ತೆ ಪುನಃ ಯಾದಗಿರಿ ಜಿಲ್ಲಾಸ್ಪತ್ರೆಗೆ ಹೋಗಿ ಮಗನನ್ನ ದಾಖಲು ಮಾಡಿರುವಂಥದ್ದು. ಸದ್ಯ ತನ್ನ ಮಗ ಒಂದು ವೇಳೆ ಮೃತಪಟ್ಟರೆ ಆ ಮಗನ ಶವವನ್ನು ನಾನು ಎಲ್ಲಿಡ್ಲಿ, ತನಗೆ ಒಂದು ಸಹಾಯ ಕೋರಿ ಅಂತ ರಿಪಬ್ಲಿಕ್ ಕನ್ನಡದ ಎದುರು ಸಹ ಒಂದು ತಾಯಿ ಒಂದು ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್. ದಂಧೆಕೋರರ ಅಟ್ಟಹಾಸ ನಿಂತೇ ಇಲ್ಲ. ಸ್ವತಃ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ರು ಕೂಡ ಯಾದಗಿರಿಯಲ್ಲಿ ಬಡ್ಡಿ ದಂಧೆಕೋರರ ಅಟ್ಟಹಾಸ ನಿಂತಿಲ್ಲ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಅಲ್ಲಿ ಕುಟುಂಬ ಒಂದು ಊರು ಬಿಟ್ಟಿದೆ. ಕುಟುಂಬದ ಮನೆಗೆ ಸಿಬ್ಬಂದಿ ಬಂದು ಬೀಗ ಹಾಕಿದ್ದಾರೆ. ಮೊದಲೇ ಪಾಪ ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇದ್ದಂಥವ್ರು ಎಡ್ಡಳಿಯ ಮಲ್ಲಿಕಾರ್ಜುನನ್ ಅಂತ ವ್ಯಕ್ತಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಈತ ಫೈನಾನ್ಸ್ನಲ್ಲಿ ಗೀತಾ ಎಂಬಾಕೆಯಿಂದ 30,000 50,000 ಸಾಲ ತೊಗೊಂಡಿದ್ದಾರಂತೆ. ಆದರೆ ಆ ಫೈನಾನ್ಸ್ ಕಿರುಕುಳಕ್ಕೆ ಊರು ಬಿಟ್ಟು ಬೆಂಗಳೂರಲ್ಲಿ ದುಡಿಮೆ ಮಾಡ್ತಾ ಇದ್ರಂತೆ. ಇದೀಗ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಗ ಬದುಕಲ್ಲ, ಊರಿಗೆ ಕರ್ಕೊಂಡೋಗಿ ಅಂತ ಹೇಳಿದಾರಂತೆ ಡಾಕ್ಟ್ರು. ಅನಾರೋಗ್ಯಕ್ಕೆ ತುತ್ತಾದ ಮಗನೊಂದಿಗೆ ತಾಯಿ ಗೀತಮ್ಮ ಇವರು ಸಾಲ ಮಾಡಿರ್ತಕ್ಕಂಥದ್ದು. ಇವರು ಊರಿಗೆ ಬರೋ ಅಷ್ಟರಲ್ಲಿ ಇವ್ರ ಮನೆಗೆ ಬೀಗ ಹಾಕ್ಬಿಟ್ಟಿದ್ದಾರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ. ಸೊ ಇವರಿಗೆ ಉಳ್ಕೊಳ್ಳೋಕ್ಕೆ ಕೂಡ ಜಾಗ ಇಲ್ಲದೆ ಮತ್ತೆ ಮಗನನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದಾರೆ ಗೀತಮ್ಮ. ಈ ರಾಜ್ಯದಲ್ಲಿ ಏನು ಅಟ್ಟಹಾಸ ಮೆರೆದಿರುವಂತಹ ಒಂದು ಮೈಕ್ರೋ ಫೈನಾನ್ಸ್ ಒಂದು ಕಿರುಕುಳಕ್ಕೆ ಏನು ಮಟ್ಟ ಹಾಕುವ ಏನು ನಿನ್ನೆ ಅಷ್ಟೇ ಏನು CM ಸಿದ್ದರಾಮಯ್ಯನವರು ಒಂದು ಆ ಸಭೆಯನ್ನು ಕರೆದಿದ್ರು. ಇದಾದರೂ ಸಹ ಈ ಒಂದು ಸಭೆ ನಡೆಸಿದ್ರು ಸಹ ಈ ಒಂದು ಅಟ್ಟಹಾಸಕ್ಕೆ ಬ್ರೇಕ್ ಬಿದ್ದಿಲ್ಲ. ಸದ್ಯ ನಾನು ಇವಾಗ ಯಾದಗಿರಿ ತಾಲೂಕಿನ ಯಡ್ಡಳ್ಳಿ ಗ್ರಾಮದಲ್ಲಿರುವಂಥದ್ದು ಈ ಒಂದು ಮನೆಯಲ್ಲಿ ಏನೋ ಒಂದು ಆ ಮೈಕ್ರೋ ಫೈನಾನ್ಸ್ನವರು ಈ ಒಂದು ಮನೆಗೆ ಆ ಬೀಗವನ್ನು ಹಾಕಿರೋದ್ರಿಂದ ಈ ಒಂದು ಕುಟುಂಬ ಸದ್ಯ ಈಗ ಬೀದಿಗೆ ಬಿದ್ದಿದೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂತಂದರೆ ಈ ಒಂದು ಮೈಕ್ರೋ ಫೈನಾನ್ಸ್ನಿಂದ ಸುಮಾರು 4 ರಿಂದ 5 ಮೈಕ್ರೋ ಫೈನಾನ್ಸ್ನಲ್ಲಿ ಈ ಒಂದು ಕುಟುಂಬದ ಮಹಿಳೆ ಗೀತಮ್ಮ ಅನ್ನೋರು ಏನೋ ಒಂದು 30,000 50,000 40,000 ಹೀಗೆ ಒಂದು 4 ರಿಂದ 5 ಫೈನಾನ್ಸ್ನಲ್ಲಿ ಸಾಲವನ್ನು ಪಡೆದಿರ್ತಾರೆ. ಈ ಒಂದು ಸಾಲವನ್ನು ಮರುಪಾವತಿಸುವಂತೆ ಆ ಒಂದು ಮೈಕ್ರೋ ಫೈನಾನ್ಸ್ನವರು ಕಿರುಕುಳವನ್ನು ಕೊಡ್ತಾ ಇರುವ ಹಿನ್ನೆಲೆಯೂ ಈ ಒಂದು ಮಹಿಳೆಯನ್ನು ಈ ಒಂದು ಗ್ರಾಮವನ್ನು ಬಿಟ್ಟು ಬೆಂಗಳೂರಿಗೆ ದುಡಿಯಲು ಹೋಗಿರ್ತಾರೆ. ಆ ಒಂದು ದುಡಿಯಲು ಹೋದಂಥ ಸಂದರ್ಭದಲ್ಲಿ ಆ ಒಂದು ಮಗನಿಗೆ ಸಹ ಆ ಕಿಡ್ನಿ ವೈಫಲ್ಯದಿಂದ ಈಗ ಮಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರುವಂಥದ್ದು. ಸದ್ಯ ಆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಈ ಒಂದು ಮಗನಿಗೆ ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಆದರೂ ಕೂಡ ಅಲ್ಲಿನ ಬೆಂಗಳೂರಿನ ವೈದ್ಯರು ಏನು ಆ ಮಗ ಬದುಕಲ್ಲ, ನೀನು ನಿನ್ನ ಗ್ರಾಮಕ್ಕೆ ಕರೆದುಕೊಂಡು ಹೋಗುವಂತ ಹೇಳಿದ ಹಿನ್ನೆಲೆಯೂ ನಿನ್ನೆ ರಾತ್ರಿ ತಡರಾತ್ರಿ 3 ಗಂಟೆಗೆ ಏನು ತಾಯಿ ಬೆಂಗಳೂರಿನಿಂದ ಯಾದಗಿರಿಗೆ ಬಂದು ಈ ಒಂದು ಗ್ರಾಮಕ್ಕೆ ಬರ್ತಾಳೆ. ಗ್ರಾಮಕ್ಕೆ ಬಂದಂಥ ತಾಯಿಗೆ ಈ ಒಂದು ಮನೆಯನ್ನು ನೋಡಿದಾಗ ಒಂದು ಬಿಗ್ ಶಾಕ್ ಆದಿತ್ತು ಅಂತ ಹೇಳ್ಬೇಕಾಗುತ್ತೆ. ಯಾಕಂತಂದ್ರೆ ಈ ಒಂದು ಮನೆಗೆ ಏನು 2 ಬೀಗಗಳು ಕಾಣ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು, ಅಲ್ಲಿ ತೋರ್ತಾ ಇರುವಂಥ ದೃಶ್ಯವಾಗಿಯೋ ಈ ಒಂದು ಕೀಲಿಗಳನ್ನು ಹಾಕುವ ಮೂಲಕ ಮೈಕ್ರೋ ಫೈನಾನ್ಸ್ ಅವರು ಒಂದು ರೀತಿ ಅಟ್ಟಹಾಸವನ್ನು ಮೆರೆದಿರುವಂಥದ್ದು. ಯಾಕಂದ್ರೆ ಮಗ ಇನ್ನೇನು ಸಾವು ಬದುಕಿನ ಮಧ್ಯೆ ಇಂದು ನಾಳೆ ಸಾಯುವಂಥ ಸ್ಥಿತಿಯಲ್ಲಿದ್ದಾನೆ. ಇಂಥ ಮಗನನ್ನ ಈ ಒಂದು ಮನೆಯಲ್ಲಿಟ್ಟು 2 ದಿನಗಳ ಕಾಲ ಮಗನನ್ನ ಜೋಪಾನ ಮಾಡಬೇಕಂತ ತಾಯಿ ಇಲ್ಲಿ ಬಂದಿದ್ರು. ಆದರೆ ತಾಯಿಗೆ ಈ ಒಂದು ಮನೆಗೂ ಸಹ ಜಾಗ ಇಲ್ಲದಿರೋ ಕಾರಣಕ್ಕಾಗಿ ತಾಯಿ ಮತ್ತೆ ಪುನಃ ಯಾದಗಿರಿ ಜಿಲ್ಲಾಸ್ಪತ್ರೆಗೆ ಹೋಗಿ ಮಗನನ್ನ ದಾಖಲು ಮಾಡಿರುವಂಥದ್ದು. ಸದ್ಯ ತನ್ನ ಮಗ ಒಂದು ವೇಳೆ ಮೃತಪಟ್ಟರೆ ಆ ಮಗನ ಶವವನ್ನು ನಾನು ಎಲ್ಲಿಡ್ಲಿ, ತನಗೆ ಒಂದು ಸಹಾಯ ಕೋರಿ ಅಂತ ರಿಪಬ್ಲಿಕ್ ಕನ್ನಡದ ಎದುರು ಸಹ ಒಂದು ತಾಯಿ ಒಂದು ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್.